ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇಷ್ಟೊಂದು ಭಯನ ಸಿಎಂ ಸಿದ್ದರಾಮಯ್ಯನವರೇ, ಎಲ್ಲರ ಮುಂದೆ ಹುಲಿ ಎಗರ್ದಂಗೆ ಎಗರ್ತಾ ಇರ್ತೀರಾ, ಆದರೆ ಒಳಗೊಳಗೆ ಹಿಂದೂ ಕಾರ್ಯಕರ್ತರು ಅಂದರೆ ಇಷ್ಟು ಭಯ ಪಡ್ತೀರಾ? ಕಳೆದ ಒಂದೆರಡು ದಿನದಿಂದ ಒಂದು ಆಡಿಯೋ, ಮೊದಲು ವೈರ್ಲೆಸ್ ಆಡಿಯೋ ಬಂತು. ಅದರಲ್ಲಿ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಒಂದು ಆದೇಶ ನೀಡಲಾಗುತ್ತೆ. 2022ರಿಂದ ಈಚೆ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಯಾವೆಲ್ಲ ಕೇಸ್ಗಳಿದೆ, ಅದರ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಂದು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ. NR 334 GR 100. I repeat, NR 334 GR 100 ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 31/5/2025 ದಾಖಲಾದ ಪ್ರಕರಣಗಳ ಮಾಹಿತಿ. ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ. ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ. ಯಾವ್ದಾದ್ರು FIR ಇದ್ರೆ FIR ಮಾಹಿತಿನ ಕಳಿಸ್ಕೊಡ್ಬೇಕು. ಈ ಕೂಡಲೇ ಮೆಸೇಜ್ಗೆ ರಿಪ್ಲೈ ಕಳಿಸ್ಕೊಡಿ. ಮರುದಿನ ಅಧಿಕೃತವಾಗಿ ಆರ್ಡರ್ ಕಾಪಿ ಕೂಡ ಸಿಗುತ್ತೆ. DG ಆ್ಯಂಡ್ IGP ಸಲೀಂ ಅವರು ಈ ಮಾಹಿತಿಯನ್ನು ಕೇಳಿದರು. ಅಷ್ಟಕ್ಕೂ ಅದನ್ನು ಅವರೇ ಕೇಳಿದ್ದು ಕೂಡ ಅಲ್ಲ, ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಅದನ್ನು ಕೇಳಿದೆಯಂತೆ. ಆ ಆದೇಶದ ಪ್ರತಿ ನೋಡಿದಾಗ ಗೊತ್ತಾಗತ್ತೆ. ಅವರಿಗೆ 2022ರಿಂದ 2025 ಜೂನ್ವರೆಗೂ ಇರುವಂಥ ಕೇಸ್ ಡೀಟೇಲ್ಸ್ ಕೇಳಿದ್ದಾರೆ. ಅದರ ಸ್ಟೇಟಸ್ ಬೇಕಂತೆ. ಪಾಪ ಹಿಂಗೆ ಹಿಂದೂ ಕಾರ್ಯಕರ್ತರನ್ನು ನೋಡ್ಕೊಳ್ಳೋದು, ಅವರ ಮೇಲೆ ಕೇಸ್ ಹಾಕೋದು, ಇದೇ ಕೆಲಸ ಕೊಡ್ತಾ ಇದ್ರೆ ಪೊಲೀಸರು ಅದೇನು ಕೆಲಸ ಮಾಡೋಕ್ಕಾಗುತ್ತೋ. ಈಗ ಇದೆಲ್ಲ ರಗಳೇ ಬೇಡ ಅಂತ ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಅವರೇ ತಮ್ಮ ಮೇಲೆ ಇರೋ ಕೇಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ಒಂದು ವಾಯ್ಸ್ ಕೂಡ. DG ಕಡೆಯಿಂದ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ಸಂದೇಶ ಹೋಗಿದೆ. ಚಕ್ರವರ್ತಿ ಸೂಲಿಬೆಲೆಯವರ ವಿರುದ್ಧ 2022ರಿಂದ 2025 ಜೂನ್ವರೆಗೆ ಯಾವ್ಯಾವ ಕೇಸ್ ಇದೆಯೋ ಅದನ್ನೆಲ್ಲ ತೆಕ್ಕೊಡಿ. ಆ ಕೇಸಿನ ಇವತ್ತಿನ ಸ್ಥಿತಿ ಹೆಂಗಿದೆ, ಅಕಸ್ಮಾತ್ ಕೇಸ್ ಇಲ್ಲ ಅಂತಂದ್ರೆ ಶೂನ್ಯ ಅಂತಾನೂ ಬರೆದು ಕೊಡಿ ಮತ್ತು ತುರ್ತಾಗಿ ಈ ಕೆಲಸ ಮಾಡಿ ಅಂತ ಒಂದು ದಿನದ ಸಮಯ ಕೊಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ರಿಕ್ವೆಸ್ಟ್ ಅನ್ನ DG ಆರ್ಡರ್ ಮಾಡಿದ್ದಾರೆ. ರಿಕ್ವೆಸ್ಟ್ ಏನದು, ಪಕ್ಕ ಕಳಿಸಿ ಇಮಿಡಿಯೇಟ್ ಆಗಿ ಅಂತ ಹೇಳೋ ತರದ ಆರ್ಡರ್ ಮಾಡಿದ್ದಾರೆ. ನನಗೆ ಫಸ್ಟ್ ಆಡಿಯನ್ ಕೇಳಿದಾಗ ಯಾತಕ್ಕೆ, ಯಾರು, ಇದು ಫೇಕ್ ಏನು ಅಂತ ಗೊತ್ತಾಗ್ಲಿಲ್ಲ. ಆನಂತರ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತ ಇಮೇಲ್ ಅನ್ನ ಕಳಿಸ್ಕೊಟ್ರು. ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿತ್ತು, ಚಕ್ರವರ್ತಿ ಸೂಲಿಬೆಲೆಯವರ ವಿರುದ್ಧ ಅವ್ರಿಗಿರುವಂತ ಕೇಸ್ಗಳ ಕುರಿತಂತೆ ಅಲ್ಪಸಂಖ್ಯಾತರ ಆಯೋಗ ಅವ್ರು ಕೇಳ್ಕೊಂಡಿದ್ದಾರೆ, ಅದಕ್ಕೆ ತಕ್ಕಂತೆ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ, ತಕ್ಷಣಕ್ಕೆ ಕೊಡಿ ಅಂತ ಒಂದು ದಿನದ ಅವಧಿಯನ್ನ ಕೊಟ್ಟು ಅದನ್ನ ಏನೂ ಇಲ್ಲ ಅಂತಂದ್ರೆ ಶೂನ್ಯ ಅಂತ ನಮೂದಿಸಿ ಕಳಿಸಿ ಅಂತ ಹೇಳಿರೋದಾದ್ರೂ ಯಾಕೆ ಅನ್ನೋದನ್ನ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನ್ಗೆ ಅನ್ನಿಸ್ತು, ಪಾಪ ಪೊಲೀಸರಿಗೆ ನೀವು ಪದೇ ಪದೇ ದಿನ ಬೆಳಗಾದ್ರೆ ಈ ತರದ ಒಂದು ಕೆಲಸವನ್ನ ನೀವು ಕೊಡ್ತಾ ಇದ್ರೆ, RCB ತರದ ಒಂದು ಕಾರ್ಯಕ್ರಮ ನಡೀತು, ಅದರ ವಿಜಯೋತ್ಸವ ನಡಿಬೇಕು, ಆ ತರದ ಸಂದರ್ಭದಲ್ಲಿ ರಕ್ಷಣೆಗೆ ಬರಬೇಕು, ಅವ್ರು ಈ ತರದ ಅಮಾಯಕ ನಾಗರಿಕರ ಕುರಿತಂತೆ ಅವ್ರು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಆ ಕಾರಣಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ಹೇಳ್ತೀನಿ, ನನ್ನ ಕುರಿತಂತೆ ಇರುವಂತ ಕೇಸ್ಗಳು ಏನು ಅಂತ ಒಂದ್ಸಲ ನಿಮಗೂ ಕೂಡ ರಿಫ್ರೆಶ್ ಮಾಡಿಕೊಡ್ತೀನಿ, ಯಾವ್ಯಾವ ಕೇಸನ್ನು ನಾನು ಫೈಟ್ ಮಾಡ್ತಿದ್ದೀನಿ ಅಂತ. ಸುಮ್ಮನೆ ಪೊಲೀಸರಿಗೆ ಯಾಕೆ ತೊಂದರೆ ಅನ್ನೋ ಕಾರಣಕ್ಕೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇದುವರೆಗೂ ಸೂಲಿಬೆಲೆ ಅವರು ಕೋಮು ದ್ವೇಷ ಭಾಷಣ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣವನ್ನು ಕೂಡ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಿತ್ರೆ, ಚಕ್ರವರ್ತಿ ಅಂತಂದ್ರೆ ಕೋಮುವಾದಿ ಅಂತ ಇವ್ರು ಹೇಳ್ತಾರಲ್ಲ, ತುಂಬಾ ಕಡೆ ಚಕ್ರವರ್ತಿ ಕೋಮು ದ್ವೇಷದ ಭಾಷಣಗಳನ್ನ ಮಾಡ್ತಾರೆ ಅಂತ. ಆಶ್ಚರ್ಯದ ಸಂಗತಿ ಅಂತಂದ್ರೆ ಇದುವರೆಗೂ ಒಂದೇ ಒಂದು ಅಧಿಕೃತವಾದ ಕೋಮು ದ್ವೇಷದ ಭಾಷಣ ಅಂತ ಅದನ್ನ ನೀವೇ ಹಾಕ್ಬಿಡೋದು ಕೇಸ್ ಬೇರೆ, FIR ಮಾಡಿಸ್ಬಿಡೋದು ಬೇರೆ, ಆದ್ರೆ ಅಧಿಕೃತವಾಗಿ ಈ ಮಾತು ಕೋಮು ದ್ವೇಷವನ್ನ ಪ್ರಚೋದಿಸುವಂತದ್ದಾಗಿತ್ತು ಅಂತ ಹೇಳುವಂತದ್ದು ಅವ್ರಿಗೇನೂ ಸಿಗಲಿಲ್ಲ. ಇದು ಗೊತ್ತಿರಲಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ DG ಆ್ಯಂಡ್ IGP ಅವರು ಸುಮ್ಮನೆ 2022ರಿಂದ ಈಚೆಗಿನ ಕೇಸುಗಳು ಅಂತ ಕೇಳಲೇಬೇಕಾಗಿ ಇರಲಿಲ್ಲ. ಯಾಕಂದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ದಾಖಲಾದ ಕೇಸುಗಳೆಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೇನೆ ಆಗಿತ್ತು. ಅದಕ್ಕೂ ಹಿಂದೆ ಒಂದೇ ಒಂದು ಕೇಸ್ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಆದಾಗ ಆಗಿತ್ತು. ಅದು ಭಾಷಣಕ್ಕೆ ಅನುಮತಿ ತೆಗೆದುಕೊಂಡಿರಲಿಲ್ಲ ಅಂತ. ಅದನ್ನು ಬಿಟ್ಟು ಒಟ್ಟು 5 ಕೇಸ್ಗಳಿದೆ. ಕೇಸ್ ನಂಬರ್ 1,
ಕಾರವಾರದಲ್ಲಿ ಬೈಕ್ ರ್ಯಾಲಿ ಹೋಗಬೇಕಾದ್ರೆ ಪತ್ರಕರ್ತರು ಬಂದು ಸರಣಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಸೂಲಿಬೇಲೆ ಅವರು, ಹಿಂದೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗಲೂ ಆಗಿತ್ತು, ಈಗಲೂ ಆಗಿದೆ, ಸಿದ್ದು ಸರ್ಕಾರ ಬಂದಾಗ ಆಗುತ್ತೆ ಅನ್ನೋದು ಗೊತ್ತಿರೋ ಸತ್ಯ ಅಂತ ಹೇಳ್ತಾರೆ. ಅಷ್ಟಕ್ಕೆ ಕಾರವಾರದ ರೂರಲ್ ಪೊಲೀಸ್ ಸ್ಟೇಷನ್ನ 2 ಕಾನ್ಸ್ಟೇಬಲ್ಗಳು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಅದೇನು ಮುಂದಕ್ಕೆ ಹೋಗಿಲ್ಲ, ಸ್ಥಳೀಯ ಕೋರ್ಟ್ನಲ್ಲಿ ಬೇಲ್ ಸಿಕ್ಕಿತ್ತು. ಕೇಸ್ ಕೊಟ್ಟವರು ಯಾವುದೋ ಕೇಸ್ನಲ್ಲಿ ಸಸ್ಪೆಂಡ್ ಆದ್ರಂತೆ. ಇನ್ನು ಕೇಸ್ ನಂಬರ್ 2, ಶಿವಮೊಗ್ಗದ ವಿನೋಬ ನಗರದ ಕೇಸ್. ಯಾವುದೋ ಹೆಣ್ಣು ಮಗಳು ಚಕ್ರವರ್ತಿ ಸೂಲಿಬೇಲೆ ಅವರ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಯಾರೋ ಹ್ಯಾಂಡಲ್ ಮಾಡೋರು ಚಕ್ರವರ್ತಿ ಅವರು ಬರ್ಕೊಂಡ್ರೆ ನಿನ್ಗ್ಯಾಕೆ ಉರಿ ಅಂತ ಬರೆದ್ರು. ಅದನ್ನು ಆಧಾರವಾಗಿಟ್ಕೊಂಡು 2023ರಲ್ಲಿ ಶಿವಮೊಗ್ಗದಲ್ಲಿ ಕೇಸ್ ಹಾಕಿದ್ರು. ಅದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ, ನಿನ್ಗ್ಯಾಕೆ ಉರಿ ಅನ್ನೋದಕ್ಕೆ ಕೇಸ್. ಇನ್ನು ಕೇಸ್ ನಂಬರ್ 3, 2024ರಲ್ಲಿ ರಾಯಚೂರು ಕಲಬುರಗಿಯ ESI ಆಸ್ಪತ್ರೆಯ ಟಾಪ್ ವ್ಯೂ ಖರ್ಗೆ ಅಂತ ಕಾಣುತ್ತೆ. ಅದನ್ನು ಹೇಳ್ತಾ ಎಂತೆಂಥ ಅಯೋಗ್ಯರು ಇರ್ತಾರೆ ಅಂತ ಹೇಳ್ತಾರೆ. ಅದನ್ನು ಜಾತಿನಿಂದನೆ ಅಂತ ಹೇಳಿ ಕೇಸ್ ಹಾಕ್ತಾರೆ. ಅಯೋಗ್ಯ ಅನ್ನೋದು ಜಾತಿನಿಂದನೇ ಆಗತ್ತಾ? ಸುಪ್ರೀಂ ಕೋರ್ಟ್ಗೆ ಕೂಡ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಸುಮ್ಮನೆ ಡೇಟ್ ಹಾಕೊಳ್ತಿದ್ದಾರೆ, ಯಾವಾಗ ಸುಪ್ರೀಂ ಕೋರ್ಟ್ ಬೈದು ಕಳಿಸುತ್ತೋ ಅಂತ. ಇನ್ನು ಕೇಸ್ ನಂಬರ್ 4, ಶಿವಮೊಗ್ಗ SSLC ಎಕ್ಸಾಮ್. ಶುಕ್ರವಾರ ಮಧ್ಯಾಹ್ನ ಎಕ್ಸಾಮ್ ಯಾಕೆ ಅಂತ ಕೇಳಿ ಎಜುಕೇಷನ್ ಮಿನಿಸ್ಟರ್ಗೆ ಟ್ಯಾಗ್ ಮಾಡಿದ್ರು. ಅದಕ್ಕೆ ಕೋಮುದ್ವೇಷ ಹರಡೋದು ಅಂತ ಕೇಸ್ ಹಾಕಿದ್ರು. ಅವತ್ತು ಮಧು ಬಂಗಾರಪ್ಪ ಅವರ ಊರಿನಲ್ಲಿ ಕೆಲಸ ಇತ್ತು, ಕಾರ್ಯಕ್ರಮಕ್ಕೆ ಹೋಗದಂತೆ ಪ್ರೆಷರ್ ಹಾಕಲಾಗಿತ್ತು. ಇನ್ನು ಕೇಸ್ ನಂಬರ್ 5, ಲವ್ ಜಿಹಾದ್. ಇದೇ ಎಡಪಂಥೀಯರು ಲವ್ ಜಿಹಾದ್ ಅಲ್ಲ, ಪ್ರೇಮ ಅಂತಿದ್ರು. ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಪ್ರೀತಿಸೋದು ಸರಿ ಅಂದ್ರೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಲವ್ ಮಾಡ್ರಪ್ಪ ಅಂದ್ರು. ಅದಕ್ಕೆ ಕೇಸ್. ಸ್ಪೀಕರ್ ಅವರೇ ಕೇಸನ್ನು ತೆಗೆದುಕೊಳ್ಬೇಕು ಅಂತ ಉಳ್ಳಾಲದಲ್ಲಿ ಕೇಸ್ ಹಾಕ್ಸಿದ್ರು. ಈ 5 ಕೇಸುಗಳು ಸೂಲಿಬೇಲೆ ಅವರ ಮೇಲಿದೆ. ಇಷ್ಟೇ. ಈಗ ಹೇಳಿ, ನಿಮ್ಮ ಪ್ಲಾನ್ ಏನು? ಸೂಲಿಬೇಲೆ ಅವರ ವಿರುದ್ಧ ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಕಂಡಲ್ಲಿ ಕೇಸು ಅಂತ ಏನಾದರೂ ಆದೇಶ ಹೊರಡಿಸಿದ್ದೀರಾ? ಈ 4 ಕೆಲಸಕ್ಕೆ ಬಾರದ ಕೇಸುಗಳನ್ನು ಹಿಡ್ಕೊಂಡು ಗೂಂಡ ಅಂತ ಕರಿತೀರಾ, ರೌಡಿ ಶೀಟರ್ ಅಂತ ಹಾಕ್ತೀರಾ, ನಂತರ ಗಡಿಪಾರು ಮಾಡೋ ಐಡಿಯಾ ಏನಾದರೂ ಇದೆಯಾ? ಹೀಗೇ ಮಾಡಿದರೆ ಅವರ ಧ್ವನಿಯನ್ನು ತಡಿಬಹುದು, ಹೆದರಿ ಬಿಡ್ತಾರೆ ಅಂದ್ಕೊಂಡ್ರ ಸಿದ್ದರಾಮಯ್ಯನವರೇ? ಖಂಡಿತ ಇಲ್ಲ. ನೀವು ತುಳಿಯೋಕೆ ಹೊರಟಷ್ಟು ಎದ್ದು ನಿಲ್ತಾರೆ. ನೋಡೋಣ ಏನು ಮಾಡಲಿದ್ದಾರೆ ಮುಂದೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.